ಹಸು, ಮಸೀದಿ, ಮದ್ರಸಾಗಳು ಅಂದರೆ ಬಿ ಜೆ ಪಿಗೆ ಅಷ್ಟೊಂದು ಇಷ್ಟವಾದ ಸಂಗತಿಗಳ? ಮುಸ್ಲಿಂ ದ್ವೇಷಿ ರಾಜಕಾರಣ ಇಲ್ಲದೆ ಹೋದರೆ ಬಿ ಜೆ ಪಿಗೆ ಆಡಳಿತ ನಡೆಸೋಕೆ ಬರಲ್ವಾ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬ್ಳಿ. ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಚುನಾವಣೆಯನ್ನು ಗೆಲ್ಲಲು ನಡೆಸಿದ ಕಸರತ್ತುಗಳು ಒಂದೆರಡಲ್ಲ. ಕೇವಲ ಚುನಾವಣಾ ಆಯೋಗ ನಡೆಸಿದ SIR ಮಾತ್ರವಲ್ಲದೆ ಆಡಳಿತ ವಿರೋಧಿ ಅಲೆಯನ್ನು ಬಹಳ ಸೂಕ್ಷ್ಮವಾಗಿ ಬಳಸಿಕೊಂಡು ದೆಹಲಿಯಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನು ಬಂಗಾಳಕ್ಕೆ ಕರೆಸಿಕೊಂಡು ಠಿಕಾಣಿಯನ್ನು ಹೂಡಿ ಅಧಿಕಾರವನ್ನು ಈಗ ತಮ್ಮದಾಗಿಸಿಕೊಂಡರು. ಯಾರೂ ನಿರೀಕ್ಷಿಸದ ಮಟ್ಟಿಗೆ ಬಂಗಾಳದಲ್ಲಿ BJP ಬಹುಮತವನ್ನು ಪಡೆಯಿತು. ಪಶ್ಚಿಮ ಬಂಗಾಳದಲ್ಲಿ ನಡೆದ ಚುನಾವಣೆ ಸರಿಯಾಗಿ ನಡೆದಿಲ್ಲ, ಬಂಗಾಳದ ಜನಾದೇಶ BJPಯ ಪರವಾಗಿರಲಿಲ್ಲ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಚಾಲೆಂಜ್ ಮಾಡಿದರು. BJP ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಬಂಗಾಳದ ಅಧಿಕಾರ ಹಿಡಿಯುವುದೊಂದೇ ಅದರ ಗುರಿಯಾಗಿತ್ತು. ಅದರಂತೆ ಚುನಾವಣೆಯನ್ನು ಗೆದ್ದು ಬಂಗಾಳದ ಅಧಿಕಾರದ ಗದ್ದುಗೆಯನ್ನು ಈಗ ಸುವೇಂದು ಅಧಿಕಾರಿಗೆ ವಹಿಸಿಕೊಡಲಾಗಿದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದು ಮೊದಲ 15 ದಿನಗಳಲ್ಲಿ UP ಮಾಡೆಲ್ ಎನ್ನುವ ರೀತಿಯಲ್ಲಿ ಆದೇಶಗಳನ್ನು ಹೊರಡಿಸ್ತಾ ಇದೆ. ಫಲಿತಾಂಶ ಬಂದ ಮೊದಲ ದಿನದಲ್ಲಿಯೇ BJP ಕಾರ್ಯಕರ್ತರು TMC ಕಚೇರಿಗೆ ಬೆಂಕಿಯನ್ನು ಹಚ್ಚಿದರು. TMC ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದರು. ಅನೇಕ ಜನರನ್ನು ಬಾಂಗ್ಲಾದೇಶಿಗಳು ಅಂತ ಆರೋಪಿಸಿ ಹಲ್ಲೆ ಮಾಡುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿತ್ತು. ಇನ್ನು ಮೇ 9ರಂದು ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಸುವೇಂದು ಅಧಿಕಾರಿಯ ಹೊಸ ಆಡಳಿತವು ಶಿಕ್ಷಣ, ಜಾತಿ ಮೀಸಲಾತಿ, ಅಲ್ಪಸಂಖ್ಯಾತ ಸಂಸ್ಥೆಗಳು, ಸಾರ್ವಜನಿಕ ಧಾರ್ಮಿಕ ಆಚರಣೆಗಳು, ನಾಗರಿಕ ಸೇವಾ ನಡವಳಿಕೆ, ಗಡಿ ಭದ್ರತೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಆದೇಶಗಳನ್ನು ಹೊರಡಿಸ್ತಾ ಇದೆ. ಇವೆಲ್ಲವನ್ನು ನೋಡಿದಾಗ ಆಡಳಿತಾತ್ಮಕ ಕೆಲಸ ಎನ್ಬಹುದು. ಆದರೆ ಒಟ್ಟಾಗಿ ಇದನ್ನು ತೆಗೆದುಕೊಂಡು ನೋಡಿದಾಗ ಅವು ಬಂಗಾಳದ ಆಡಳಿತದಲ್ಲಿ ಸ್ಪಷ್ಟವಾದ ಹಿಂದುತ್ವದ ತಿರುವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಸುವೇಂದು ಅಧಿಕಾರಿಯ ಪ್ರಮುಖ ಆದೇಶಗಳಲ್ಲಿ ಮೊದಲನೇದೇನೆಂದರೆ, ಸುಮಾರು 80% ಹೆಚ್ಚಿರುವ ಮುಸ್ಲಿಮರ ಈದ್ ಹಬ್ಬಕ್ಕಿಂತ ಮೊದಲು ಅವರಿಗೆ ಗೋ ರಾಜಕೀಯ ಅಂದರೆ ಹಸುವಿನ ರಾಜಕೀಯ ಮಾಡೋದೇ BJP ಸಿದ್ಧಾಂತ ಎಂಬುದನ್ನು ಸುವೇಂದು ಅಧಿಕಾರಿ ತೋರಿಸ್ತಾ ಇದ್ದಾರೆ. ಈದ್ ಹಬ್ಬ ಬರುವ ಮೊದಲೇ ಪ್ರಾಣಿಗಳ ವಧೆಯ ಕುರಿತು ಸರ್ಕಾರ ಗಂಭೀರವಾದ ಅಧಿಸೂಚನೆಯನ್ನು ಹೊರಡಿಸಿದೆ. ಮುಸ್ಲಿಮರನ್ನು ಉದ್ದೇಶಿಸಿಯೇ ಈ ಆದೇಶವನ್ನು ಹೊರಡಿಸಲಾಗಿದೆ. ಪಶ್ಚಿಮ ಬಂಗಾಳ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950ರ ಅಡಿಯಲ್ಲಿ ಮೇ 13ರಂದು ಆದೇಶವನ್ನು ಹೊರಡಿಸಿ ಅದರಲ್ಲಿ ಪ್ರಾಣಿ ವಧೆಗೆ ಯೋಗ್ಯವಾಗಿದೆ ಎಂಬ ಪ್ರಮಾಣ ಪತ್ರವನ್ನು ಯಾವ ವ್ಯಕ್ತಿಗಳು ಹೊಂದಿರ್ತಾರೆಯೋ ಅವರಿಗೆ ಮಾತ್ರ ಈ ಅವಕಾಶ. ಈ ಪ್ರಮಾಣ ಪತ್ರವನ್ನು ಹೊಂದಿರದ ಯಾವುದೇ ವ್ಯಕ್ತಿಯು ಎತ್ತುಗಳು, ಹಸುಗಳು, ಕರುಗಳು, ಎಮ್ಮೆಗಳು, ಎಮ್ಮೆ ಕರುಗಳನ್ನು ವಧೆ ಮಾಡುವಂತಿಲ್ಲ ಅಂತ ಸುವೇಂದು ಅಧಿಕಾರಿ ಆದೇಶದಲ್ಲಿ ತಿಳಿಸಿದ್ದಾರೆ. ಈ ಕಾನೂನಿನ ನಿಬಂಧನೆಗಳನ್ನು ಉಲ್ಲಂಘಿಸಿದವರಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ 1,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗ್ತದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಸುವೇಂದು ಅಧಿಕಾರಿಯ ಆದೇಶದಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂದರೆ, 14 ವರ್ಷ ಬದುಕಿದ ಹಸುವನ್ನು ಮಾತ್ರ ವಧೆ ಮಾಡಲು ಅವಕಾಶ ಮಾಡಿಕೊಡಲಾಗ್ತದೆ ಅಂತ. ಇದನ್ನು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಮುಖರು ಮತ್ತು TMC ಸಂಸದೆ ಮಹುವಾ ಮೊಯಿತ್ರಾ ಸೇರಿದಂತೆ ಅಲ್ಪಸಂಖ್ಯಾತ ಸಂಘಟನೆಗಳು ಪ್ರಶ್ನೆಯನ್ನು ಮಾಡ್ತವೆ. ಮುಸ್ಲಿಮರ ಧಾರ್ಮಿಕ ಆಚರಣೆಯನ್ನು ಗುರಿಯಾಗಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಸುವಿನ ಸರಾಸರಿ ಜೀವಿತಾವಧಿ ಸುಮಾರು 15 ವರ್ಷಗಳು ಅಂತ ಏನಾದರೂ ಪರಿಗಣಿಸಿದಾಗ ವಯಸ್ಸಿನ ಮಿತಿಯನ್ನು 14 ವರ್ಷಗಳಿಗೆ ನಿಗದಿಪಡಿಸುವುದು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ನಂತರ ನ್ಯಾಯಾಲಯ ಈ ಆದೇಶವನ್ನು ಕಾಯ್ದಿರಿಸಿದೆ. ಇದನ್ನು ನಾವು ಸೂಕ್ಷ್ಮವಾಗಿ ರಾಜಕೀಯವಾಗಿ ನೋಡಿದಾಗ BJP ಸರ್ಕಾರಕ್ಕೆ ಅಭಿವೃದ್ಧಿ ವಿಚಾರಗಳಿಗಿಂತ ಮುಸ್ಲಿಮರನ್ನ ಗುರಿಯಾಗಿಸಿ ಜನರ ಮನಸ್ಸಿನಲ್ಲಿ ದ್ವೇಷ ಬಿತ್ತುವುದೇ ಆಗಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಇನ್ನು ಎರಡನೇ ಆದೇಶ ಬಹಳ ಪ್ರಮುಖವಾಗಿದ್ದೇನು ಅಂದರೆ, ಈ ಪ್ರಾಣಿ ವಧೆ ಆದೇಶ ಬಂತಲ್ಲ ಮೇ 13ನೇ ತಾರೀಕು, ಅದಕ್ಕೂ ಮೊದಲು ಅಂದರೆ ಒಂದು ದಿನ ಮೊದಲು ಮೇ 12ರಂದು ರಸ್ತೆಗಳಲ್ಲಿ ಧಾರ್ಮಿಕ ಆಚರಣೆಗಳ ಕುರಿತಾದ ಆದೇಶ ಹೊರಬೀಳ್ತದೆ. ಧಾರ್ಮಿಕ ಚಟುವಟಿಕೆಗಳ ಸಮಯದಲ್ಲಿ ಧ್ವನಿವರ್ಧಕಗಳು ಮತ್ತು ರಸ್ತೆ ತಡೆಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರ ಪೊಲೀಸರಿಗೆ ಸೂಚನೆಯನ್ನು ನೀಡುತ್ತದೆ. ಅದರಲ್ಲಿ ಪ್ರಮುಖವಾಗಿ ರಸ್ತೆ ಬದಿಯ ನಮಾಜನ್ನು ನಿರ್ಬಂಧಿಸಲಾಗುವುದು ಮತ್ತು ವಿಶೇಷವಾಗಿ ಕೋಲ್ಕತ್ತಾದ ರೆಡ್ ರೋಡ್ನಂತಹ ಸ್ಥಳಗಳಲ್ಲಿ ಬೀದಿಗಳಲ್ಲಿ ಪ್ರಾರ್ಥನೆಗಳನ್ನು ಅನುಮತಿಸಲಾಗುವುದಿಲ್ಲ ಅಂತ BJPಯ ಶಾಸಕ ಅರ್ಜುನ್ ಸಿಂಗ್ ಘೋಷಣೆ ಮಾಡ್ತಾರೆ. ಈ ಸೂಚನೆಯು ಎಲ್ಲ ಧರ್ಮಗಳಿಗೂ ಅನ್ವಯಿಸುತ್ತದೆ ಮತ್ತು ಮುಸ್ಲಿಮರನ್ನು ಮಾತ್ರ ಗುರಿಯಾಗಿಸಿಕೊಂಡಿಲ್ಲ ಅಂತ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ಪಷ್ಟಪಡಿಸಿದರೂ ಇದರ ಅಂತಿಮ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಕೆಲವೊಂದು ಜಾಗಗಳಲ್ಲಿ ಮಸೀದಿಯ ಮೂಲ ಸೌಕರ್ಯ ಅಸಮರ್ಪಕವಾಗಿರ್ತದೆ. ಇನ್ನು ದೊಡ್ಡ ಸಾಮೂಹಿಕ ಪ್ರಾರ್ಥನೆಗಳು ಅಂಥ ಸಂದರ್ಭದಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ನಡೀತದೆ. ಈಗ ಬಂದಿರುವ ಆದೇಶ ಮುಸ್ಲಿಂ ಸಮುದಾಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ ಎಂಬುದು ಇಲ್ಲಿ ಸ್ಪಷ್ಟ. ಇನ್ನು ಮೂರನೇದಾಗಿ OBC ಮೀಸಲಾತಿಯನ್ನು ಮರುಸ್ಥಾಪಿಸುವ ಗುರಿಯನ್ನು ಸುವೇಂದು ಅಧಿಕಾರಿ ಮತ್ತು BJP ಹಾಕ್ಕೊಂಡಿದೆ. ಇತರ ವರ್ಗಗಳ ಮೀಸಲಾತಿಯ ಪುನರ್ರಚನೆಯ ಮೂಲಕ ಮೂರನೇ ಪ್ರಮುಖ ಬಿರುಕು ಇದಾಗಿದೆ.
ಇಂದಿನ 17% ಮೀಸಲಾತಿಯನ್ನು ರದ್ದುಗೊಳಿಸುವ ಮೂಲಕ ಮತ್ತು 2010ಕ್ಕಿಂತ ಮೊದಲು ಗುರುತಿಸಲಾದ 66 ಸಮುದಾಯಗಳಿಗೆ ಇದ್ದಂತಹ 7% ಮೀಸಲಾತಿಗೆ ಜಾರಿ ಮಾಡಲಾಗುವುದು ಅಂತ ಸುವೇಂದು ಅಧಿಕಾರಿಯವರ ಆದೇಶ ಹೇಳಿದೆ. ಪಶ್ಚಿಮ ಬಂಗಾಳವು ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಪಾಲನ್ನು ಹೊಂದಿರುವ ರಾಜ್ಯಗಳಲ್ಲಿ ಪ್ರಮುಖವಾದ ರಾಜ್ಯ. ಇದನ್ನು ನಾನು ಹೇಳ್ತಿಲ್ಲ, ಸಾಚಾರ್ ಸಮಿತಿ ಹೇಳ್ತಾ ಇರೋದು. 2001ರ ಜನಗಣತಿ ಪ್ರಕಾರ ಮುಸ್ಲಿಮರು ರಾಜ್ಯದ ಜನಸಂಖ್ಯೆಯ 25.2% ಅಂತ ದಾಖಲಿಸಲಾಗಿದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಮುಸ್ಲಿಂ ಪ್ರಾತಿನಿಧ್ಯವು ಯಾವುದೇ ರಾಜ್ಯದ ಜನಸಂಖ್ಯೆ ಪಾಲಿಗೆ ಹೊಂದಿಕೆ ಆಗುತ್ತಿಲ್ಲ. ಆದರೆ ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಕ್ಕೆ ಮುಸ್ಲಿಮರ ಪ್ರವೇಶವು ರಾಷ್ಟ್ರ ಮಟ್ಟದಲ್ಲಿಯೇ ಕಡಿಮೆ ಇದೆ. 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮುಸ್ಲಿಮರಲ್ಲಿ ಕೇವಲ 4% ಮಾತ್ರ ಪದವೀಧರರಿದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ನಿರುದ್ಯೋಗವೂ ಹೆಚ್ಚಿದೆ ಅಂತ ಸಾಚಾರ್ ವರದಿ ಗಮನಿಸಿತ್ತು. ಈ ಕಾರಣದಿಂದ ಎಡರಂಗ ಸರ್ಕಾರಗಳು ಇದ್ದಾಗ, ಅಂದರೆ ಕಮ್ಯುನಿಸ್ಟ್ ಸರ್ಕಾರಗಳಿದ್ದಾಗ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಜಿ ನೇತೃತ್ವದ ಸರ್ಕಾರ OBC ವರ್ಗಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗೆ ಮೀಸಲಾತಿಯನ್ನು ವಿಸ್ತರಿಸಲು ಆಸಕ್ತಿಯನ್ನು ತೋರಿಸುತ್ತದೆ. ಅದರಂತೆ ಫೆಬ್ರವರಿ 2010ರಲ್ಲಿ ಭಟ್ಟಾಚಾರ್ಜಿ OBC ಚೌಕಟ್ಟಿನ ಅಡಿಯಲ್ಲಿ ಅಂತಹ ಹಿಂದುಳಿದ ಮುಸ್ಲಿಮರಿಗೆ ಉದ್ಯೋಗಗಳಲ್ಲಿ 10% ಮೀಸಲಾತಿಯನ್ನು ಘೋಷಿಸುತ್ತಾರೆ. 2010ರ ನಂತರ ಹಲವಾರು ಮುಸ್ಲಿಂ ಉಪಜಾತಿಗಳನ್ನು OBC ಮೀಸಲಾತಿ ಅಡಿಯಲ್ಲಿ ಸೇರಿಸಲಾಗಿರುವುದರಿಂದ ಬಿಜೆಪಿ OBC ಕೋಟಾವನ್ನು ಒಂದು ರಾಜಕೀಯ ಸಾಧನವಾಗಿ ಬಳಸಿಕೊಳ್ಳಲು ಇದುವತ್ತಿನವರೆಗೂ ಪ್ರಯತ್ನಪಟ್ಟಿದೆ. OBC ಕೋಟಾ ಮರುಸ್ಥಾಪನೆ ಮಾಡುವ ಹಿಂದಿನ ಉದ್ದೇಶವೇ ಮುಸ್ಲಿಮರಿಗೆ ಸಿಕ್ಕಿರುವ ಮೀಸಲಾತಿಯನ್ನು ಪ್ರಶ್ನಿಸುವಂತೆ ಮಾಡಲಾಗ್ತದೆ. ಇನ್ನು 4ನೇದಾಗಿ ಒಂದೇ ಮಾತರಂ ಹಾಡನ್ನು ಇಟ್ಕೊಂಡು ರಾಜಕೀಯ ಮಾಡಲು ಬಿಜೆಪಿ ಪ್ರಾರಂಭ ಮಾಡಿದೆ. ಚುನಾವಣೆಗೂ ಮೊದಲು ಶುರುವಾದ ರಾಜಕೀಯ ಚುನಾವಣೆ ಮುಗಿದ ನಂತರವೂ ಈ ರಾಜಕೀಯ ಹೆಚ್ಚು ಹಬ್ತಾ ಇದೆ. ಕಳೆದ ವಾರ ಮೇ 14ರಂದು ಶಾಲಾ ಶಿಕ್ಷಣ ಇಲಾಖೆಯು ದೈನಂದಿನ ತರಗತಿಗಳು ಪ್ರಾರಂಭವಾಗುವ ಮೊದಲು ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿ ನಿರ್ದೇಶನವನ್ನು ಹೊರಡಿಸಿದೆ. ಈ ಆದೇಶದ ನಂತರ ಶಿಕ್ಷಣ ವಲಯವು ಮತ್ತೊಂದು ಆರಂಭಿಕ ಸಂಘರ್ಷದ ತಾಣವಾಗಿದೆ. ಇದನ್ನು ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಪ್ರಾಯೋಜಿತ ಶಾಲೆಗಳಿಗೆ ಮಾತ್ರವಲ್ಲದೆ ಸರ್ಕಾರದ ಮದರಸಗಳು, ಮಾನ್ಯತೆ ಪಡೆದ ಸರ್ಕಾರಿ ಅನುದಾನಿತ ಮದರಸಗಳು, ಅನುದಾನಿತ ಶಿಶು ಶಿಕ್ಷಾ ಕೇಂದ್ರಗಳು, ಮಾಧ್ಯಮಿಕ ಶಿಕ್ಷಾ ಕೇಂದ್ರಗಳು ಮತ್ತು ಮಾನ್ಯತೆ ಪಡೆದ ಅನುದಾನ ರಹಿತ ಮದರಸಗಳು ಸೇರಿದಂತೆ ಇಲಾಖೆಯ ಅಡಿಯಲ್ಲಿರುವ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಗಳಿಗೂ ಅನ್ವಯಿಸುತ್ತದೆ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಏನೇನು ಮಾಡಬೇಕೋ ಎಲ್ಲವನ್ನ ಮಾಡ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗದ ಮೂಲಕ ಲಕ್ಷಾಂತರ ಜನರ ಮತಾಧಿಕಾರವನ್ನು ಕಿತ್ಕೊಳ್ಳಲಾಗಿದೆ. ಮತಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಲಾದ ಸುಮಾರು 91 ಲಕ್ಷ ಮತದಾರರಲ್ಲಿ ಮುಸ್ಲಿಮರ ಜನಸಂಖ್ಯೆಯೇ ಹೆಚ್ಚಿದೆ. ಬಿಜೆಪಿ ಆಡಳಿತವಿರುವ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರನ್ನು ಗುರಿಯಾಗಿಸಿ ಆಡಳಿತ ನಡೆಸುತ್ತಿರುವ ಮಾಡೆಲನ್ನು ಪಶ್ಚಿಮ ಬಂಗಾಳದಲ್ಲಿಯೂ ಸುವೇಂದು ಅಧಿಕಾರಿ ತರಲು ಯೋಚಿಸುತ್ತಿದ್ದಾರೆ ಅನಿಸ್ತಾ ಇದೆ. ಬಿಜೆಪಿ ಮತ್ತು ಅದರ RSSಗೆ ದೇಶವನ್ನು ಒಡೆಯೋದು ಬಿಟ್ಟರೆ ಒಗ್ಗೂಡಿಸುವುದು ಎಂದಿಗೂ ಇಷ್ಟವಿಲ್ಲದ ಸಂಗತಿ. ದೇಶ ಎಂದರೆ ಇಲ್ಲಿ ವಾಸಿಸುವ ಎಲ್ಲರೂ ಅಂತ ಬಿಜೆಪಿಗೆ ಅರ್ಥ ಮಾಡಿಸೋದು ಯಾವಾಗ? ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.